ಒಂದು ಕಡೆ ಕಲಬುರಗಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರಣಕಹಳೆ ಮೊಳಗಿಸಲಿದ್ರೆ ಮಗದೊಂದು ಕಡೆ ದೆಹಲಿಯಲ್ಲಿ ಇವತ್ತು ದೇವೇಗೌಡರು ಮತ್ತು ರಾಹುಲ್ ಗಾಂಧಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸುತ್ತಾರೆ. ಬೆಳಗ್ಗೆ 10 ಗಂಟೆಗೆ ದೇವೇಗೌಡರ ಮನೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಭೇಟಿ ನೀಡುತ್ತಾರೆ. ಭೇಟಿ ನೀಡಿ ಲೋಕಸಭಾ ಎಲೆಕ್ಷನ್ಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಸೀಟನ್ನ ಕೊಡಬೇಕು, ನಾವು ನೀವು ಎಷ್ಟೆಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದರ ಕುರಿತು ಮಾತುಕತೆಯನ್ನ ನಡೆಸುತ್ತಾರೆ. ಸೀಟು ಹಂಚಿಕೆ ಬಹುತೇಕ ಇವತ್ತೇ ಅಂತಿಮ ನಿರ್ಧಾರ ಆಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ದೇವೇಗೌಡರ ಮನೆಗೆ ಭೇಟಿ ನೀಡುತ್ತಾರೆ ರಾಹುಲ್ ಗಾಂಧಿ. ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಬ್ಬೀರ್ ಅವರಿಂದ. ಶಬ್ಬೀರ್, ಇವತ್ತಿನ ಈ ಮೀಟಿಂಗ್ ಎಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ, ಜೊತೆಗೆ ಇವತ್ತೇ ಎಲ್ಲ ಅಂತಿಮ ಆಗುವಂತ ಸಾಧ್ಯತೆ ಇದೆಯಾ ಸೀಟು ಹಂಚಿಕೆ ವಿಚಾರವಾಗಿ? ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ ವೀಕ್ಷಕರೇ. ದೆಹಲಿಯಲ್ಲಿರುವಂತಹ ದೇವೇಗೌಡರ ಮನೆಗೆ ಇವತ್ತು ರಾಹುಲ್ ಗಾಂಧಿ ಭೇಟಿ ನೀಡಿ ಚರ್ಚೆಯನ್ನ ಮಾಡ್ತಾರೆ. ಲೋಕಸಭಾ ಸೀಟು ಹಂಚಿಕೆ ಬಹುತೇಕ ಇವತ್ತೇ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಇವತ್ತಿನ ಈ ಮಾತುಕತೆ, ಈ ಭೇಟಿ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಂಡಿದೆ, ಜೊತೆಗೆ ಇವತ್ತೇ ಸೀಟು ವಿಚಾರವಾಗಿ ಅಂತಿಮ ನಿರ್ಧಾರ ಆಗುವಂತ ಚಾನ್ಸಸ್ ಇದೆಯಾ? ಹೌದು ಸಭಾ, ಇವತ್ತು ಮೈತ್ರಿ ಸರ್ಕಾರದ ನಡುವೆ ಸೀಟು ಹಂಚಿಕೆ ಸಂಬಂಧ ಇವತ್ತು ಅಂತಿಮವಾದಂತ ಮಾತುಕತೆ ನಡೆಯುತ್ತೆ. ಏನ್ ಮಾಜಿ ಪ್ರಧಾನಿ ಮತ್ತೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಭೇಟಿ ಆಗ್ತಾರೆ. ಈಗಾಗಲೇ 28 ಸೀಟ್ಗಳ ಪೈಕಿ ಯಾರ್ಯಾರು ಎಷ್ಟೆಷ್ಟು ಸೀಟ್ಗಳನ್ನ ಹಂಚ್ಕೋಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾದಂತ ಮಾತುಕತೆ ನಡೆಯುತ್ತೆ. ಈಗಾಗಲೇ ಬೆಂಗಳೂರಿನಲ್ಲಿ ಈಗಾಗಲೇ ರಾಜ್ಯದ ನಾಯಕರು ಮಾತುಕತೆಯನ್ನ ನಡೆಸಿರುವಂತದ್ದು. ಮಾಹಿತಿಗಳ ಪ್ರಕಾರ 12 ಸೀಟ್ಗಳಿಗೆ ಜೆಡಿಎಸ್ ಬೇಡಿಕೆ ಇಟ್ಟಿದೆ ಅನ್ನೋ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದರಲ್ಲೂ ಕೂಡ ಹಾಲಿ ಕಾಂಗ್ರೆಸ್ನ ಸಂಸದರಿರುವಂತಹ ಕ್ಷೇತ್ರಗಳನ್ನು ಸೇರಿ 12 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದೆ ಅನ್ನೋ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಈ ಸಂಬಂಧ ಮಹತ್ವವಾದಂತ ಚರ್ಚೆ ಆಗುತ್ತೆ. ಈಗಾಗಲೇ ಕಾಂಗ್ರೆಸ್ 6ರಿಂದ 8 ಸೀಟ್ಗಳನ್ನ ಬಿಟ್ಕೊಡೋ ಬಗ್ಗೆ ಮಾತುಕತೆ ನಡೆದಿರುವಂತದ್ದು. ಜೊತೆಗೆ ಕಾಂಗ್ರೆಸ್ನ ಹಾಲಿ ಸಂಸದರಿರುವ ಕ್ಷೇತ್ರಗಳನ್ನ ಬಿಟ್ಟುಕೊಡಲ್ಲ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಈಗ ಉಭಯ ನಾಯಕರ ಮಾತುಕತೆ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಇವತ್ತಿನ ಮಾತುಕತೆಯಲ್ಲಿ ಅಂತಿಮವಾದಂತ ತೀರ್ಮಾನಕ್ಕೆ ಬರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಓಕೆ ಶಬ್ಬೀರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.